ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಮುನೀರ್ ತಾಲ್ಕೆಟ್ ಅಂತ ಮುನೀರ್ ಸೇನಾ ಮುಖ್ಯಸ್ಥ ಪಾಕಿಸ್ತಾನದ್ದು ಆತನ ಪದಚ್ಯುತಿ ಆಗ್ತಾ ಇದೆ. ಪದಚ್ಯುತಿ ಅಂತ ಹೇಳಿದ್ರೆ ಆತನ ಪದವಿಗೆ ಆತ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಮಾಡಿದ ಅಂತ ಆತ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಇಂದಾಗಿ ಭಯೋತ್ಪಾದಕರು ಯಾವ ರೀತಿಯಾಗಿ ದಾಳಿ ಮಾಡಿದ್ರು, ಭಾರತದ ಮೇಲೆ ಹಲಗಾಮ್ ದಾಳಿ ಮಾಡಿದ್ರು, ಯಾವ ರೀತಿಯಾಗಿ ನರಮೇಧವನ್ನು ನಡೆಸಿದ್ರು, ಅದಾದ ನಂತರ ಇಷ್ಟೆಲ್ಲ ಬೆಳವಣಿಗೆ ಆಗಿರುವಂಥದ್ದು. ತಾಲ್ಕೆಂಟ್ ಅಂತ ಆ ಮುನೀರ್ನ ಹೋಗ್ಕೊಂಡು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ್ನ ಮಾಡಿದ್ರಲ್ಲ ಶಹಬಾಜ್ ಶರೀಫ್, ಈಗ ಶಹಬಾಜ್ ಶರೀಫ್ ಈಗ ಭೂಮಿ ಒಳಗಡೆ ಅಳ್ಕೊಂಡು ಕೂತ್ಕೊಂಡಿದ್ದಾನೆ, ಬಿಡಲ್ಲ. ಯಾಕಂತ ಹೇಳಿದ್ರೆ 1971ರ ಯುದ್ಧ ಗತಿ ನೆನಪಾಗತ್ತೆ. ಪಾಕಿಸ್ತಾನ ಶರಣಾಗತಿ ಆಯಿತು, ಸೇಮ್ ಅದೇ ಆಗುತ್ತೆ, ಬೇರೇನು ಕಾಲ ಇಲ್ಲ. ಅವತ್ತು 1971 54 ವರ್ಷ ಆಗಿರ್ಬೋದು. ಈಗ 2025 ಇವಾಗ ನಮ್ಮ ಹತ್ರ ಇರುವಂತ ಯುದ್ಧ ಸಾಮಗ್ರಿಗಳು ಇಡೀ ವಿಶ್ವದಲ್ಲೇ 4ನೇ ಪ್ಲೇಸಲ್ಲಿ ಇದೆ ನಮ್ಮ ಭಾರತ. ಅಷ್ಟೊಂದು ಯುದ್ಧ ಸಾಮಗ್ರಿಗಳಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಅಭಿವೃದ್ಧಿ ಹೊಂದ್ತಾ ಇರುವಂತ ನಮ್ಮ ದೇಶ ವಿಶ್ವಗುರು. ಸೊ ಈಗ ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ಮಟ್ಟ ಹಾಕ್ತಾ ಇದೆ ಅಂತ ಪ್ರತಿಯೊಂದು ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಆ ದಾಳಿ 1 ಯಾವ ರೀತಿಯಾಗಿ ಮಾಡಿದೆ, ದಾಳಿ 2, ದಾಳಿ 3, ದಾಳಿ 4. ಇನ್ನೊಂದು ಅಪ್ಡೇಟ್ಸ್, ಭಾರತದ ರಣಭೀಕರ ದಾಳಿಗೆ ಬೆಚ್ಚಿ ಬಿದ್ದಿದ್ದಾನೆ ಪಾಕ್ ಪ್ರಧಾನಿ. ಭಾರತ ದಾಳಿಗೆ ಬೆಚ್ಚಿ ಬಿದ್ದಿದ್ದಾನೆ ಶಹಬಾಜ್ ಶರೀಫ್, ಅಲ್ಲಿಂದ ಪರಾರಿಯಾಗಿದ್ದಾನೆ. ಅಜ್ಞಾತ ಸ್ಥಳದಲ್ಲಿ ಅಡಗಿರುವಂತ ಪಾಕ್ ಪ್ರಧಾನಿ. ಭಾರತದ ರಣಭೀಕರ ದಾಳಿಗೆ ಬೆಚ್ಚಿ ಬಿದ್ದ ಪಾಕ್ ಪ್ರಧಾನಮಂತ್ರಿ. ಭಾರತ ದಾಳಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆತ ಎದ್ದೋ ಬಿತ್ತೋ ಅಂತ ಹೇಳ್ಕೊಂಡು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಈಗ ಅಡಗು ತಾಣದಲ್ಲಿ ಅಡಗಿ ಕುಳಿತುಕೊಂಡಿದ್ದಾನೆ. ಈ ಬೇಕೇ ಇದಲ್ಲ, ಮಾನವರಿದೆ ಇದೆ ಪಾಕಿಸ್ತಾನಕ್ಕೆ. ನೋಡಿ ಯಾವ ರೀತಿಯಾಗಿ ಬಾಲಕೋಟ್ ದಾಳಿ ಮಾಡ್ತು ಭಾರತ, ಪಾಕಿಸ್ತಾನದ ಬಾಲ ಕಟ್ ಮಾಡ್ತು. ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಒಂದು ಸಣ್ಣ ಪುಟ್ಟ ಬಾಲ ಉಳ್ಕೊಂಡಿತ್ತು ಅನ್ಸುತ್ತೆ. ಈಗ ಕಂಪ್ಲೀಟ್ ಆಗಿ ಬಾಲವನ್ನೇ ಕಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತೀಯ ಸೇನೆ ಅಷ್ಟೊಂದು ಯುದ್ಧವನ್ನ ಸಾರ್ತಾ ಇರುವಂತದ್ದು. ಈಗ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಡಗು ತಾಣದಲ್ಲಿ ಕುತ್ಕೊಂಡಿದ್ದಾನೆ, ಬೆಚ್ಚಿ ಬಿದ್ದಿದ್ದಾನೆ. ಕಾರಣ ಅಷ್ಟೇ, ಪಾಕಿಸ್ತಾನದ ಈ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ದಾಳಿ ನಡೆಸಲಾಯಿತು. ಲಾಹೋರ್ನಲ್ಲೂ ಕೂಡ ಭಾರತೀಯ ಸೈನಿಕರು ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಕರಾಚಿ ಅನ್ನುವಂಥದ್ದು 70% ಬಿಸ್ನೆಸ್ ವ್ಯವಹಾರ ಎಲ್ಲವೂ ಕೂಡ ಕರಾಚಿಯಲ್ಲಿ ನಡೆಯುವಂಥದ್ದು. ಬಂದರ್ ಇರಬಹುದು ಅಥವಾ ವಿದ್ಯುತ್ ಶಕ್ತಿ ಇರಬಹುದು, ಪ್ರತಿಯೊಂದು ಕೂಡ ಅಲ್ಲೂ ಕೂಡ ದಾಳಿಯನ್ನು ನಡೆಸ್ತಾ ಇರುವಂತೆ. ಇನ್ನೊಂದು ಅಪ್ಡೇಟ್, ಶ್ರೀನಗರ, ಜಮ್ಮು, ಅಮೃತಸರ, ಚಂಡೀಗಢ, ಜೋಧ್ಪುರ, ಕೃಷ್ಣನಗರ, ರಾಜ್ಕೋಟ್ ಹಾಗೆ ಧರ್ಮಶಾಲೆಗೆ ವಿಮಾನಗಳ ಹಾರಾಟ ಈಗ ಸ್ಥಗಿತಗೊಂಡಿದೆ. ಇವೆಲ್ಲ ಕಡೆಯಲ್ಲಿ ಮೇ 22 ತನಕ ಬುಕ್ ಆಗಿರುವಂತಹ ಟಿಕೆಟ್ಗಳು ಕೂಡ ಕ್ಯಾನ್ಸಲ್ ಆಗಿದೆ. ಮೇ 22 ತನಕ ಇಂಡಿಗೋ ವಿಮಾನ ಹಾರಾಟ ಸ್ಥಗಿತಗೊಂಡಿರುವಂತದ್ದು. ಶ್ರೀನಗರ, ಜಮ್ಮು ಕಾಶ್ಮೀರ, ಅಮೃತಸರ, ಚಂಡೀಗಢ, ಜೋಧ್ಪುರ ಹಾಗೆ ಕೃಷ್ಣನಗರ, ರಾಜ್ಕೋಟ್ ಜೊತೆಗೆ ಧರ್ಮಶಾಲೆಗೆ ವಿಮಾನಗಳ ಹಾರಾಟ ಈಗ ಸ್ಥಗಿತಗೊಂಡಿದೆ. ಯಾಕಂತ ಹೇಳಿದ್ರೆ ಎನಿ ಮೂಮೆಂಟ್ ಏನ್ ಬೇಕಾದ್ರೂ ಆಗ್ತದೆ. ಪಾಪಿ ಪಾಕಿಸ್ತಾನಗಳು ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಗರಿಕರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ರೆ ವಿಶ್ವಸಂಸ್ಥೆ ನೀವು ಗಮನಿಸಬೇಕಾಗತ್ತೆ. ನಿಮ್ಮ ಸದಸ್ಯರಿರ್ಬೋದು, ಪ್ರತಿಯೊಬ್ರು ನಾಗರಿಕರ ಮೇಲೆ ದಾಳಿ ನಡೆಸುವಂಥದ್ದು ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಜಮ್ಮು ಕಾಶ್ಮೀರದಿಂದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಭಾರತ ಯುದ್ಧ ತಂತ್ರ ಇರ್ಬೋದು, ಯುದ್ಧ ನೀತಿ ಎಲ್ಲವನ್ನು ಕೂಡ ಗೊತ್ತಿರುವಂತದ್ದು ರಾಷ್ಟ್ರ. ಜೊತೆಗೆ ಪಾಕಿಸ್ತಾನ ಅನಕ್ಷರಸ್ಥ, ಕತ್ತೆ ಮೇಯಿಸ್ತಾ ಇರುವಂತ ರಾಷ್ಟ್ರ ಅದು. ಸೊ ಯಾವ ರೀತಿಯಾಗಿ ಯುದ್ಧ ಯಾವ ರೀತಿಯಾಗಿ ಮಾಡ್ಬೇಕಂತಾನೆ ಗೊತ್ತಿಲ್ಲ. ನಾಗರಿಕರ ಮೇಲೆ ದಾಳಿ ಮಾಡೋದು, ವಿಶ್ವಸಂಸ್ಥೆಯಲ್ಲಿ ಹೋಯ್ಕೊಂಡು ನಮ್ಮ ನಾಗರಿಕರ ಮೇಲೆ ಭಾರತ ದಾಳಿ ಮಾಡಿದೆ ಅಂತ ಪುಂಗಿ ಓದೋದು. ಈಗ ವಿಶ್ವಸಂಸ್ಥೆ ಗೊತ್ತಿಲ್ವಾ? ಹಾಗಾದ್ರೆ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ ಭಾರತ. ಯಾವತ್ತೂ ಕೂಡ ಅಂತ ಕೆಟ್ಟ ಕಸಬಂತೂ ಮಾಡೋಕ್ ಹೋಗಲ್ಲ. ಅಲ್ಲಿ ಏನಾಗ್ತಾ ಇದೆ ಸದ್ಯ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ನಿಕೇಶ್ ಹಾಗೂ ನಾಗೇಂದ್ರ, ಮೊದಲನೇದಾಗಿ ನಾವು ಗೋಮಾತೆಯನ್ನ ತಾಯಿಯಂತೆ ಪೂಜಿಸುವಂತ ರಾಷ್ಟ್ರಕ್ಕೆ ಸೇರಿದವರಾಗಿರೋದ್ರಿಂದ ನಾವು ಎಂದೂ ಕೂಡ ಬ್ಯಾಕ್ ಡೋರ್ ಎಂಟ್ರಿ ಆಗಿರ್ಬೋದು, ಹಿಂದೆಯಿಂದ ಹತ್ಯೆ ಮಾಡಿದವರ
ಧರ್ಮದಾಗಲಿ ಅಥವಾ ಯಾವುದೇ ರೀತಿಯಾದಂಥ ವ್ಯಕ್ತಿಗಳು ನಾವಲ್ಲ. ಇದನ್ನು ಮಾಡ್ತಿರುವಂಥದ್ದು ಪಾಕಿಸ್ತಾನ. ಕಳೆದ ಅನೇಕ ನಿದರ್ಶನಗಳಲ್ಲಿ ನಾವು ಇದನ್ನು ನೋಡಿದ್ದೇವೆ. ಈಗ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ನಾವು ನೋಡೋದಾದರೆ ನಮ್ಮ ದೇಶದ ಪ್ರಧಾನಿ ಆಗಿರ್ಬೋದು, ನಮ್ಮ ದೇಶದ ಗೃಹ ಸಚಿವರಾಗಿರ್ಬೋದು, ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಕುಳಿತುಕೊಂಡು ಈ ಕ್ಷಣಕ್ಕೆ ನಡೀತಿರುವಂಥ ಅಪ್ಡೇಟನ್ನು ಪಡಿತಾ ಇರೋಂಥದ್ದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರವರ ಕಡೆಯಿಂದ. ಆದರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದು ಅವರ ಸರ್ಕಾರಕ್ಕೂ ಗೊತ್ತಿಲ್ಲ, ಅವರ ಸೇನೆಗೂ ಗೊತ್ತಿಲ್ಲ, ಅವರ ನಿವಾಸಿಗಳಿಗೂ ಗೊತ್ತಿಲ್ಲ, ಅವರ ಪ್ರಜೆಗಳಿಗೂ ಗೊತ್ತಿಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಏನಂದರೆ ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಏನಾದರೂ ಪರವಾಗಿಲ್ಲ, ನನ್ನ ಕುಟುಂಬದ ನನ್ನ ಭದ್ರತೆ ಮುಖ್ಯ ಅನ್ನೋದು ಪಾಕಿಸ್ತಾನದ ಪ್ರಧಾನಮಂತ್ರಿಯಿಂದ ಈಗ ನಡ್ಕೊಂಡಿರುವಂಥ ನೀತಿ ನೋಡಿದ್ರೆ ಗೊತ್ತಾಗ್ತಿರೋಂಥದ್ದು. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದ್ರ ಜೊತೆಗೆ ಭಾರತದ ಸೇನೆ ನಡೆಸ್ಕೊಂಡಿರುವಂಥ ರೀತಿ ಅನ್ನೋದಕ್ಕಿಂತ ಮಾಡಿರುವ ದಾಳಿಗೆ ಪಾಕಿಸ್ತಾನ ಈ ಸದ್ಯದ ಮಟ್ಟಿಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು, ಯಾವ ರೀತಿ ಅರಗಿಸಿಕೊಳ್ಳಬೇಕು, ಯಾವ ರೀತಿ ಮುನ್ನಡೆಯಬೇಕು, ಯಾವ ಕ್ಲಾರಿಟಿಯೂ ಇಲ್ಲ. ಭಾರತದ ವಿರುದ್ಧ ತಾವು ಮಾಡಿದಂಥ ಅನೇಕ ಪ್ರಯತ್ನಗಳನ್ನು ನಾವು ವಾಯು ಮಾರ್ಗದಲ್ಲೇ ತಡೆದು ನಿಲ್ಲಿಸಿದ್ದೇವೆ. ಅವರಿಗಿಂತ 1000 ಪಟ್ಟು ನಾವು ಮೇಲಿದ್ದೇವೆ ಅಂತ ಗೊತ್ತಿದ್ರೂ ಕೂಡ ಅವರು ಒಂದಿಷ್ಟು ನಾಟಕೀಯ ಬೆಳವಣಿಗೆಗಳನ್ನು ಮಾಡ್ತಾ ಇರುವಂಥದ್ದು. ಪ್ರತಿ ಬಾರಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಮುಂದೆ ಹೋಗಿ ಭಾರತ ನಮ್ಮನ್ನು ಅಟ್ಯಾಕ್ ಮಾಡ್ತಿದೆ, ಭಾರತ ನಮ್ಮನ್ನು ಕೈವಶ ಮಾಡ್ತಿದೆ, ಭಾರತ ನಮ್ಮನ್ನು ಅಂದರೆ ಬ್ಯಾಕ್ ಡೋರಿಂದ ನಮ್ಮನ್ನು ಅಟ್ಯಾಕ್ ಮಾಡ್ತಿದೆ ಅಂತ ಅನೇಕ ಸುಳ್ಳುಗಳನ್ನು ಹೇಳಿದ್ರು ಕೂಡ ಇವತ್ತು ಯುರೋಪಿಯನ್ ಯೂನಿಯನ್ ಯಾರ ಪರವಾಗಿ ನಿಂತಿದೆ, ಇವತ್ತು ರಷ್ಯಾ ಯಾರ ಪರವಾಗಿ ನಿಂತಿದೆ, ಯುರೋಪಿಯನ್ ಯೂನಿಯನ್ ಇಲ್ಲಿರುವಂಥ 27 ಸದಸ್ಯರು ಯಾರ ಪರವಾಗಿ ನಿಂತಿದ್ದಾರೆ, ಅನೇಕ ರಾಷ್ಟ್ರಗಳಿಂದ ನಮ್ಮ ಪ್ರಧಾನಿಗೆ ಯಾಕೆ ಫೋನ್ ಬಂದಿದೆ, ಅನೇಕ ರಾಷ್ಟ್ರಗಳು ಯಾಕೆ ನಮ್ಮ ಪರವಾಗಿ ಬೆನ್ನೆಲುಬಾಗಿ ನಿಂತಿದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ಕ್ಲಿಯರ್ ಆಗಿರುವಂಥ ಒಂದು ಮೆಸೇಜ್ ಆಗಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಶ್ರೀನಗರದಲ್ಲಿ ಇರುವಂಥ ಚಿತ್ರಣವನ್ನು ನಾನು ನಿಮಗೆ ಹೇಳಬೇಕು. ಕಳೆದ 4-6 ಗಂಟೆಗಳಿಂದ ಬ್ಲ್ಯಾಕ್ಔಟ್ ಆಗಿರುವಂಥ ಏರಿಯಾ ಈಗಲೂ ಕೂಡ ಬ್ಲ್ಯಾಕ್ಔಟ್ ಆಗಿದೆ. ಯಾಕೆ? ನಿವಾಸಿಗಳ ಭದ್ರತೆಗಾಗಿ, ಸೇನೆಯವರ ಭದ್ರತೆಗಾಗಿ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೊಂದು ಕುತಂತ್ರವನ್ನು ಮಾಡಬಹುದು. ಯಾವ ಜೀವವು ಕೂಡ ನಮಗೆ ಮುಖ್ಯ ಅನ್ನೋದು ಇಲ್ಲಿ ನಮ್ಮ ದೇಶದಲ್ಲಿ ನಾವು ನೋಡಿರುವಂಥದ್ದು, ನಮ್ಮ ಸೇನೆಗೆ ಗೊತ್ತಿರುವಂಥದ್ದು. ಆ ಕಾರಣದಿಂದ ಜನರಿಗೆ ಸಮಸ್ಯೆ ಆಗದಂಥ ರೀತಿಯಲ್ಲಿ ಸೇನೆಗೆ ಒಂದು ವೇಳೆ ತೊಂದರೆಯಾದರೂ ಕೂಡ ಅದನ್ನು ಸೇನೆ ಮಾತ್ರ ಎದುರಿಸುವಂಥ ರೀತಿಯಲ್ಲಿ ಈ ಸದ್ಯದ ಮಟ್ಟಿಗೆ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ಇದ್ರ ಜೊತೆಗೆ ಅನೇಕ ರಸ್ತೆಗಳು, ಅನೇಕ ಅಡ್ಡ ರಸ್ತೆಗಳು, ಅನೇಕ ಸ್ಪೆಸಿಫಿಕ್ ಏರಿಯಾಗಳು, ಸೆನ್ಸಿಟಿವ್ ಏರಿಯಾಗಳು, ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಲ್ಲಿರುವಂಥ ಪ್ರತಿಯೊಬ್ಬ ನಿವಾಸಿಯನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು. ಖಂಡಿತವಾಗಿಯೂ ಒಂದು ಮೇಜರ್ ರೀಸನ್ ಪಾಕಿಸ್ತಾನ ಈ ನಾಯಿ ಜಗಳ ಅಂತ ಏನು ಕರಿತೇವೆ, ಆ ನಾಯಿ ಜಗಳದಲ್ಲಿ ಅನೇಕ ಸಿವಿಲಿಯನ್ಗಳ ಜೀವವನ್ನು ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿದೆ. ಈಗಾಗಲೇ ಪೂಂಚ್ನಲ್ಲಿ 12 ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಇನ್ನು ಮುಂದೆ ಅದಾಗಬಾರ್ದು ಅನ್ನೋದು ಕಾರಣದಿಂದಾಗಿ ನಾವು ನಮ್ಮ ದೇಶದ, ನಮ್ಮ ಸೈನ್ಯ, ನಮ್ಮ ಸರ್ಕಾರ ಭದ್ರತೆಯನ್ನು ಕೈಗೊಂಡಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ಮಾಹಿತಿಯನ್ನು ಕೂಡ ಪಡೆಯದೆ ತಾನು ಹೋಗಿ ಸೇಫ್ ಆಗಿ ಕುಳಿತಿರುವ ಸ್ಥಳವನ್ನು ಯಾರಿಗೂ ತಿಳಿಸದಂತ ಪ್ರಧಾನಿ ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿ ಇದು ಈ ಕ್ಷಣದ ಮತ್ತೊಂದು ಬಿಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ರೇಂಜರ್ಗಳಿಂದ ಮತ್ತೊಮ್ಮೆ ಓಪನ್ ಫೈರ್ ಆಗುವಂತ ಕೆಲಸ ಆಗಿದೆ ಗಡಿ ಭಾಗದಲ್ಲಿ. ಪಾಕ್ ಪ್ರಧಾನಿ ಬೆನ್ನಲ್ಲೇ ಸೇನಾ ಅಧ್ಯಕ್ಷ ಪರಾರಿಯಾಗಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ, ಪಾಕ್ ಸೇನಾ ಅಧ್ಯಕ್ಷ ಕೂಡ ಪರಾರಿಯಾಗಿದ್ದಾನೆ. ಇನ್ನು ಸಾಂಬಾ ಬಾರ್ಡರ್ ನಲ್ಲಿ BSF ಇಂದ ಓಪನ್ ಫೈರ್ ಆಗಿದೆ. ಭಾರತದ ಗಡಿಯಿಂದ ಒಳನ್ನು ಸುಳ್ಳೋದಕ್ಕೆ ಭಯೋತ್ಪಾದಕರು ಪ್ರಯತ್ನವನ್ನ ಪಟ್ಟಿದ್ರು, ಅವರ ಮೇಲೆ ದಾಳಿಯನ್ನ ಮಾಡಿತ್ತು BSF.